Welcome back, ನೀವು ನೋಡ್ತಾ ಇದ್ದೀರಾ ಸವಿಸಿ ಸೀಸನ್ 3 ಸ್ಪೆಷಲ್ ಪಾರ್ಟ್ನರ್ಸ್ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀ ಕೃಷ್ಣ ಹಳ್ಳಿ ತುಪ್ಪ. ವೀಕ್ಷಕರೇ, ಇವಾಗ ನಾವು ನಿಮ್ಮ ಫೇವ್ರೆಟ್ ಸೆಗ್ಮೆಂಟಿಗೆ ಬಂದಿದ್ದೀವಿ. ಇವತ್ತು ಇಷ್ಟವಾದ ಸೆಗ್ಮೆಂಟ್ ಅಲ್ಲಿ ಯಾವಕ್ಕೆ ತೋರಿಸ್ತೀವಿ ಅಂತ ಕೇಳ್ತಾ ಇದ್ದೀರಾ? ಕೇಳೋದೇನು, ಬನ್ನಿ ಹೋಗೋಣ, ಅಡ್ಗೆ ಕಲ್ತ್ಕೊಂಡು ಬರೋಣ. ನಮಸ್ಕಾರ, ನಾನು ನಿಮ್ಮ ಮಾದೇವಣ್ಣ ಮಟನ್ ಪಲಾವ್ ವೈಟ್ ಬಿರಿಯಾನಿ ಕಡೆಯಿಂದ ಸವಿಸಿ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತು ನಾವು ಒಂದು ಚಿಕನ್ ಚಾಪ್ಸು ಫಾಸ್ಟಾಗಿ ಯಾವ ಥರ ಮಾಡೋದು ಅನ್ನೋದನ್ನು ಮಾಡಿ ತೋರಿಸ್ತೀನಿ. ಬನ್ನಿ, ಆಯಿಲ್ ಹಾಕೊಳ್ಳೋಣ. ನಾನೀಗ ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ಒಂದು 75 ml ಆಯಿಲ್ ಹಾಕೊಳ್ಳೋಣ. ಸ್ವಲ್ಪ ಆನಿಯನ್ ಹಾಕೊಳ್ಳೋಣ. ಒಂದು ಗೆಡ್ಡೆ ಈರುಳ್ಳಿ ಇದರಲ್ಲಿ 1ರಿಂದ 1.5 ಗೆಡ್ಡೆ ಈರುಳ್ಳಿ ಹಾಕೊಳ್ಳೋಣ. ನಾವು ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದೀವಿ ಈರುಳ್ಳಿ, ನೀವು ಬೇಕು ಅಂತ ಸ್ವಲ್ಪ ದಪ್ಪನೇ ಹೆಚ್ಕೊಳ್ಳಿ, ಏನಾಗಲ್ಲ. ನೆಕ್ಸ್ಟ್ ಚಿಕನ್ ಹಾಕೊಳ್ಳೋಣ. ಇದಕ್ಕೆ ನೋಡಿ, ಆನಿಯನ್ ಬ್ರೌನ್ ಆಯಿತು. ಇವಾಗ ಈ ಚಿಕನನ್ನು ಹಾಕೊಳ್ಳೋಣ. 3/4 kg ಇದೆ ಚಿಕನ್ನು. ನಾವು ಬಂದು ನಮ್ಮ ಬಿರಿಯಾನಿ ಹೊಟ್ಟೆಗೆ ಮಿನಿಮಮ್ ಒಂದು 10 kg 20 kg ಈ ಥರ ಮಾಡ್ತೀವಿ. ವೀಕ್ಷಕರಿಗೋಸ್ಕರ 1 kg 3/4 kg ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಬೇಕು ಅಂದರೆ ಹಾಕೋಬೋದು, ಜಾಸ್ತಿ ಅಂದರೆ ಹಾಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ನೋಡಿ ಕಮ್ಮಿನೇ ಹಾಕ್ಕೊಂಡಿರಿ ಯಾವಾಗಲೂ, ಮುಂದೆ ಕೊಡಬೇಡಿ ಜಾಸ್ತಿ. ನಮ್ಮ ಹತ್ರ ಈ ಥರ ಚಿಕನ್ ಚಾಪ್ಸು ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ. ಕಸ್ಟಮರ್ಸು ಜಾಸ್ತಿ ಕೇಳ್ತಾರೆ. ಒಂದಿನ ಮಾಡಿಲ್ಲ ಅಂದರೆ ಕೇಳ್ತಾ ಇರ್ತಾರೆ, ಸರ್ ಮಾಡಿ ಅಂತ. ಸ್ವಲ್ಪ ಆದಷ್ಟು ನಾವು ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಈಗ ಮಸಾಲೆ ಹಾಕ್ಕೊಳ್ಳೋಣ. ಬನ್ನಿ, ಚಾಪ್ಸ್ ಮಸಾಲ. ಈ ಮಸಾಲ ಬಂದು ಚಕ್ಕೆ, ಲವಂಗ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ ಎಲ್ಲ ಹಾಕಿ ಆಯಿಲಲ್ಲಿ ಊರಿಸಿ ಪೇಸ್ಟ್ ಮಾಡಿರುವಂಥದ್ದು. ಇದು ಏನೇನು ಬೇಕು ಒಂದೊಂದು ಸ್ಪೂನ್ ಹಾಕೊಂಡ್ರೆ, 1 kg ಒಂದೊಂದು ಸ್ಪೂನ್ ಎಲ್ಲ ಹಾಕೊಂಡ್ರೆ ಸಾಕು, ಕಂಡ ಕೊಡುತ್ತೆ. ಈಗ ಹಾಕ್ತಾಯಿದ್ದೀವಿ. ನಮಗೆ ಜಾಸ್ತಿ ಬೇಕು, ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ. 10 kg ಮಾಡ್ಕೊಂಡಿರ್ತೀವಿ. ಈಗ ನೀವು ತೋರ್ಸೋಕ್ಕೋಸ್ಕರ ಒಂದು 2 ಸ್ಪೂನ್ ಹಾಕೊಂಡಿದ್ದೀವಿ ಇದರಲ್ಲಿ. ಈಗ ವಾಟ್ರ್ ಹಾಕೊಳ್ಳೋಣ. ಇದಕ್ಕೆ ವಾಟ್ರ್ ಬೇಕೇ ಬೇಕು. ಲೋಟ ವಾಟ್ರ್ ಹಾಕಿದ್ದೀನಿ. ಈ ಚಿಕನ್ ಚಾಪ್ಸ್ ಮಾಡಿದ್ದೀವಲ್ಲ, ಅದು ಮಸಾಲ, ಚಕ್ಕೆ, ಲವಂಗ ಮತ್ತು ಕಾಳುಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡಿ ಅದನ್ನು ಗ್ರೈಂಡರಲ್ಲಿ ರುಬ್ಬಿರೋದು. ಕಲರ್ ಇಲ್ಲ, ಏನೂ ಇಲ್ಲ. ನೋಡಿ, 3/4 kgಗೆ ಒಂದೇ 1 ಟೀ ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಬೇರೆ ಎಲ್ಲ ಮಸಾಲೆ ಎಲ್ಲ ಹಾಕಾದ್ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಬರುತ್ತೆ, ಚೆನ್ನಾಗಾಗುತ್ತೆ. ಇಂಪಾರ್ಟೆಂಟು ನೀರು. ಇದಕ್ಕೆ ನಾವು ಕರೆಕ್ಟಾಗಿ ಗೊಜ್ಜು ಯಾವ ಥರ ಬೇಕೋ ಆ ಥರ. ಗೊಜ್ಜು ಬೇಕು ಅಂದರೆ ಗೊಜ್ಜಾಗುತ್ತೆ, ಗ್ರೇವಿ ಥರ ಬೇಕು ಅಂದರೆ ಗ್ರೇವಿ ಆಗುತ್ತೆ. ನೀರು ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಕೊಟ್ಕೊಳ್ಳಿ. ಅಷ್ಟೇ ಇದ್ದರೆ ಚೆನ್ನಾಗಿ ಬರುತ್ತೆ ಐಟಮು, ತುಂಬ ಟೇಸ್ಟಿಯಾಗಿರುತ್ತೆ. ಚಿಕನ್ ಚಾಪ್ಸ್ ರೆಡಿ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರುವಂಥದ್ದನ್ನು ಮೇಲೆ ಹಾಕೊಳ್ಳೋಣ. ಇದು ಸ್ವಲ್ಪ ಟೇಸ್ಟು ಇನ್ನೂ ಉತ್ತಮವಾಗಿ ಕೊಡುತ್ತೆ. ಇದು ಕೊತ್ತಂಬರಿ ಹಾಕ್ಕೊಂಡ್ರೆ. ಈಗ ಚಿಕನ್ ಚಾಪ್ಸ್ ರೆಡಿ ಇದೆ, ಸರ್ವ್ ಮಾಡೋಣ. 5 ನಿಮಿಷ ರೆಡಿಯಾಗಿರುವಂಥದ್ದು, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ, ತುಂಬ ಫಾಸ್ಟಾಗಿ ಆಗುತ್ತೆ. ನೋಡಿ, ಇವತ್ತಿನ ಫಾಸ್ಟ್ ಲೈಫ್ಗೆ ತುಂಬ ಫಾಸ್ಟಾಗಿ 5ರಿಂದ 10 ನಿಮಿಷಕ್ಕೆ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಮನೇಲಿ ಮಾಡಿ ತಿನ್ಕೊಳ್ಳಿ, ಚೆನ್ನಾಗಿರಿ, ಖುಷಿಯಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಇಷ್ಟವಾದ ಸೆಗ್ಮೆಂಟ್ ನಲ್ಲಿ ನಾವು ತೋರಿಸಿದ ಅಡುಗೆ ನಿಮ್ಗೆ ತುಂಬಾ ಇಷ್ಟ ಆಯ್ತಲ್ವಾ? ಮತ್ತೆ ತಡ ಮನೆಯಲ್ಲಿ ನೀವು ಟ್ರೈ ಮಾಡಿ, ಮನೆಯವ್ರಿಗೆಲ್ಲ ಕೊಡಿ ಅಂತ ಹೇಳ್ತಾ, ಇದು ಸವಿಸಿ ಸೀಸನ್ 3 ಸ್ಪೆಷಲ್ ಪಾರ್ಟ್ನರ್ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀ ಕೃಷ್ಣ ಹಳ್ಳಿ ತುಪ್ಪ. ಈಗ ಕಾರ್ಯಕ್ರಮನ ಮುಗಿಸೋಣ. ನಾಳೆ ಶಾರ್ಪ್ 12 ಗಂಟೆಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.